Hello everybody, this is Divyashri. Welcome to Literary Canon. As you know that I have started the new series for UGC NET and KSET, that is 10 minutes, 10 PYQs with detailed explanation. Without further ado, let's start the class. First question on the screen. Which tale in Canterbury Tales uses the tradition of beast fable? Beast fable ಅಂತಂದ್ರೇನು? Animal protagonist. ಈ ಬೀಸ್ ಫೇಬಲ್ ಅಲ್ಲಿ ಲಾಸ್ಟ್ಗೆ ಮಾರಲ್ ವ್ಯಾಲ್ಯೂಸ್ ಅನ್ನ ಹೇಳ್ತಾ ಹೋಗ್ತಾರೆ. ಸೊ ಇದರಲ್ಲಿ ಯಾವುದು ಅಂತ ಕೇಳ್ತಿದ್ದಾರೆ. ದ ನೈಟ್ಸ್ ಟೇಲ್, ಮಾಂಕ್ಸ್ ಟೇಲ್, ದ ನನ್ ಪ್ರೀಸ್ಟ್ ಟೇಲ್ ಆ್ಯಂಡ್ ದ ಮಿಲ್ಲರ್ಸ್ ಟೇಲ್. ಸೊ ನಿಮ್ಗೆ ಎಲ್ಲ ಟೇಲ್ಸು ಗೊತ್ತಿರಬೇಕು, ಬಿಕಾಸ್ ದೆನ್ ಓನ್ಲಿ ಎಲಿಮಿನೇಷನ್ ಮೆಥಡ್ ಮೂಲಕ ನೀವೇನ್ ಮಾಡ್ಬೋದು, ಆನ್ಸರ್ನ ಬರಿಬೋದು. ನೈಟ್ಸ್ ಟೇಲ್ ಅಂತಂದ್ರೇನು? ಬೇಸಿಕಲಿ ಇಟ್ ಈಸ್ ನೈಟ್ಸ್ ಟೇಲ್ ಟಾಕಿಂಗ್ ಅಬೌಟ್ ಪೆಲಮನ್ ಆ್ಯಂಡ್ ಆರ್ಸೈಟ್. ಇವರಿಬ್ರು ಒಂದೇ ಹುಡುಗಿನ ಲವ್ ಮಾಡ್ತಾರೆ. ಹೂ ಇಸ್ ದಟ್? ಎಮಿಲಿ ಅಲ್ವಾ? ಸೊ ಇದು ಆ ಕತೆ ಬರ್ದಿರೋದು. ನೆಕ್ಸ್ಟ್ ಮಾಂಕ್ ಟೇಲ್. ಮಾಂಕ್ ಟೇಲ್ ಬೇಸಿಕಲಿ ಏನಂತ ಹೇಳ್ತೀವಿ, 17 ಶಾರ್ಟ್ ಸ್ಟೋರೀಸ್ ಅಂತ ಹೇಳ್ಬೋದು. ಅಬೌಟ್ ಬೈಬಲ್ ಇರ್ಬೋದು, ಆಮೇಲೆ ಹಿಸ್ಟ್ರಿ ಇರ್ಬೋದು, ಇದ್ರ ಬಗ್ಗೆ ಇರುವಂತಹ ಸ್ಟೋರೀಸ್, ಅದನ್ನ ಏನಂತ ಹೇಳ್ತೀವಿ, ಮಾಂಕ್ ಟೇಲ್ ಅಲ್ಲಿ ನೋಡ್ಬೋದು. ಮಿಲ್ಲರ್ಸ್ ಟೇಲ್ ಯಾವ್ದ್ರ ಬಗ್ಗೆ ಇರೋದು? ಮಿಲ್ಲರ್ಸ್ ಟೇಲ್ ಟಾಕಿಂಗ್ ಅಬೌಟ್ ಕಾರ್ಪೆಂಟರ್, ಓಲ್ಡ್ ಕಾರ್ಪೆಂಟರ್ ಹೂ ಮ್ಯಾರಿಡ್ ಅ ಯಂಗ್ ಲೇಡಿ ಕಾಲ್ಡ್ ಎಲ್ಯೂಸನ್. ಓಕೆ, ಎಲಿಸನ್ ಅಥವಾ ಎಲ್ಯೂಸನ್ ಅಂತ ಹೇಳ್ತೀವಿ. ಇವರಿಗೆ ಇಬ್ರು ಸ್ಯೂಟರ್ಸ್ ಇರ್ತಾರೆ. ಯಾರು? ಒಂದು ನಿಕೋಲಸ್, ಇನ್ನೊಂದು ಬೇಸಿಕಲಿ ಆಪ್ಸಲನ್. ಆಯ್ತಾ? ಆಪ್ಸಲನ್. ಸೊ ಇದು ಬೇಸಿಕಲಿ ಸ್ಟೋರಿ ಆಫ್ ಏನಂತ ಹೇಳ್ತೀವಿ, ಮಿಲ್ಲರ್ಸ್ ಟೇಲ್. ಹಾಗಾದ್ರೆ ಆನ್ಸರ್ ಯಾವುದು? ಬೇಸಿಕಲಿ ನನ್ ಪ್ರೀಸ್ಟ್ ಟೇಲ್. ಆಯ್ತಾ? ನನ್ ಪ್ರೀಸ್ಟ್ ಟೇಲ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ಈಸ್ ದ ಸ್ಟೋರಿ ಆಫ್ ಚಾಂಟಿಸೆಲ್ಲರ್. ಓಕೆ, ಚಾಂಟಿಸೆಲ್ಲರ್ ಇಲ್ಲಿ ಈಸ್ ಅ ಪ್ರೌಡ್ ರೂಸ್ಟರ್. ಆಯ್ತಾ? ಇವ್ರಿಗೆ ತುಂಬಾ ಜನ ವೈಫ್ಸ್ ಇದ್ದಾರೆ, ಬಟ್ ತುಂಬಾ ಫೇವ್ರೆಟ್ ವೈಫ್ ಯಾರು? ದಟ್ಸ್ ಬೇಸಿಕಲಿ ಪಚ್ಚಿಲೋಟ್ ಅಂತ ಹೇಳ್ಬೋದು. ಆಯ್ತಾ? ಪಚ್ಚಿಲೋಟ್. ಇಲ್ಲಿ ಇದು ಸ್ಟೋರಿ ಆಫ್ ಟ್ರಿಕಿ ಫಾಕ್ಸ್. ಟ್ರಿಕಿ ಫಾಕ್ಸ್ ಏನ್ ಮಾಡುತ್ತೆ? ಚಾಂಟಿಸೆಲ್ಲರ್ ಅನ್ನ ಕ್ಯಾಚ್ ಮಾಡುತ್ತೆ. ಸೊ ಚಾಂಟಿಸೆಲ್ಲರ್ ಹೇಗೆ ಎಸ್ಕೇಪ್ ಆಗಿ ಬರುತ್ತೆ ಅನ್ನೋದು. ಮಾರಲ್ ಆಫ್ ದ ಸ್ಟೋರಿ ಏನು? ನೆವರ್ ಟ್ರಸ್ಟ್ ದ ಫ್ಲಾಟರರ್. ನೆವರ್ ಟ್ರಸ್ಟ್ ದ ಫ್ಲಾಟರರ್. ಓಕೆ, ಸೊ ದಿಸ್ ಇಸ್ ಬೇಸಿಕಲಿ ದ ಮಾರಲ್ ವ್ಯಾಲ್ಯೂಸ್ ಅಂತ ಹೇಳ್ಬೋದು. ಸೊ ಇದು ಬೇಸಿಕಲಿ ತುಂಬ ಟೈಮ್ ತುಂಬ ಡಿಫ್ರೆಂಟ್ ಟೈಪಲ್ಲಿ ಕ್ವಶನ್ ಕೇಳಿದ್ದಾರೆ. ಒಂದು, ನೆವರ್ ಟ್ರಸ್ಟ್ ದ ಫ್ಲಾಟರರ್ ಇಸ್ ದ ಮಾರಲ್ ಥೀಮ್ ಆಫ್ ನನ್ ಪ್ರೀಸ್ಟ್ ಟೇಲ್ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಈಗ ನನ್ ಪ್ರೀಸ್ಟ್ ಟೇಲ್ ಬರುವಂತ ರೂಸ್ಟರ್ ಹೆಸರೇನು ಅಂತ ಕೇಳ್ತಾರೆ. ಮೋಸ್ಟ್ ಫೇವ್ರೆಟ್ ಹೆಣ್ಣೆ ಯಾವುದು ಅಂತ ಕೇಳ್ತಾರೆ. ದಟ್ಸ್ ಬೇಸಿಕಲಿ ಪಟ್ಟಿಲೋಟ್. ಸೊ ಡಿಫ್ರೆಂಟ್ ಆಗಿ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ. ಕ್ಯಾಂಟರ್ಬರಿ ಟೇಲ್ಸ್ ಅಲ್ಲಿ ಏನಿದೆ, ಅಷ್ಟು ಸ್ಟೋರೀಸ್ ಏನೇನಿದೆ, ಅಷ್ಟು ಸ್ಟೋರೀಸ್ ಅನ್ನ ಯು ಮಸ್ಟ್ ನೋ ದ ಒನ್ ಲೈನ್ ಸಮರಿ. ಆಯ್ತಾ? ಸೊ ನೆಕ್ಸ್ಟ್, ಎಟ್ ದ ಎಂಡ್ ಆಫ್ ಸನ್ಸ್ ಅಂಡ್ ಲವರ್ಸ್, ಪೌಲ್ ಮಾರಲ್. ಎಂಡ್ ಅಲ್ಲಿ ಪೌಲ್ ಮಾರಲ್ ಏನಾಗ್ತಾರೆ ಅಂತ ಕೇಳಿದ್ರೆ. ಸನ್ಸ್ ಅಂಡ್ ಲವರ್ ಪಬ್ಲಿಷ್ಡ್ ಇನ್ ದ ಇಯರ್ 1930. Who has written this? This is D.H. Lawrence ಬರ್ದಿರೋಂಥದ್ದು. ಇಟ್ಸ್ ಅ ಸೆಮಿ ಆಟೋಬಯೋಗ್ರಫಿ ಅಂತ ಹೇಳ್ಬೋದು. ಆಯ್ತಾ? ಆಟೋಬಯೋಗ್ರಾಫಿಕಲ್ ನಾವೆಲ್. ಓಕೆ, ಇಲ್ಲಿ ಏನಾಗತ್ತೆ, ಬೇಸಿಕಲಿ ಪೌಲ್ ಮಾರಲ್ ಈಸ್ ಟು ಅಟ್ಯಾಚ್ಡ್ ವಿತ್ ಹಿಸ್ ಮದರ್. ಓಕೆ, ಅದನ್ನ ಇಡಿಪಸ್ ಕಾಂಪ್ಲೆಕ್ಸ್ ಅಂತಾನು ಕೂಡ ಹೇಳ್ತೀವಿ. ಆಫ್ಟರ್ ದ ಡೆತ್ ಆಫ್ ಮದರ್ ಗ್ರಾಟಿಟ್ಯೂಡ್, he was completely devastated ಅಂತ ಹೇಳ್ಬೋದು. ಆಯ್ತಾ? ತುಂಬಾ ಡಿವಾಸ್ಟೇಟೆಡ್ ಆಗ್ತಾರೆ. ಅಂಡ್ he decided to join her. ಓಕೆ, ಅಂದ್ರೆ ಅವನು ಸುಸೈಡ್ ಮಾಡ್ಕೋಬೇಕು ಅಂತ ಅನ್ಕೋತಾನೆ. ಬಟ್ ಅಟ್ ಲಾಸ್ಟ್ ಏನ್ ಡಿಸೈಡ್ ಮಾಡ್ಕೋತಾನೆ ಅಂದ್ರೆ, ಇನ್ಸ್ಟೆಡ್ ಆಫ್ ದಟ್ ಹಿ ವಾಸ್ ಚೂಸಿಂಗ್ ಟು ಮೂವ್ ಟುವರ್ಡ್ಸ್ ದ ಲೈಟ್ ಅಂಡ್ ಕಂಟಿನ್ಯೂ ಲಿವಿಂಗ್. ಅವ್ನು ಅನ್ಕೋತಾನೆ ಅವ್ನು ಬಿಟ್ಟು ಹೋಗ್ಬೇಕು, ಅಂದ್ರೆ ಎಲ್ಲ ಇಡೀ ಪ್ರಪಂಚ ಇರ್ಬೋದು, ಅಥವಾ ಅವ್ನ ಲವರ್ ಇರ್ತಾರೆ, ಯಾರಿಗೆ? ಪೌಲ್ ಮಾರಲ್ಗೆ. ಅವರನ್ನ ಬಿಟ್ಟು ಅವ್ರು ದೂರ ಹೋಗ್ಬಿಡ್ತಾರೆ ಅಂಡ್ ಕಂಟಿನ್ಯೂ ಲಿವಿಂಗ್. ಆಯ್ತಾ? ಸೊ ಆನ್ಸರ್ ಏನ್ ಬಂದ್ಬಿಟ್ಟು, ಸೆಟ್ ಆಫ್ ಇನ್ ಕ್ವೆಸ್ಟ್ ಆಫ್ ಲೈಫ್ ಅವೇ ಫ್ರಮ್ ಹಿಸ್ ಮದರ್. ಅಂದ್ರೆ ಅವ್ರ ಅಮ್ಮ ಇಲ್ಲದೆ ನಾನು ಹೇಗೆ ಬದುಕಬಹುದು ಅನ್ನೋದನ್ನ ಅದನ್ನೇ ಯೋಚನೆ ಮಾಡ್ಕೊಂತ, ಅದನ್ನೇ ಹುಡ್ಕೊಂತ ನಾನು ಹೇಗೆ ಬದುಕಬಹುದು ಅನ್ನೋದನ್ನ ಆ ಒಂದು ಕ್ವೆಶ್ಚನ್ ಇಟ್ಕೊಂಡು ಏನ್ ಮಾಡ್ತಾರೆ, ಮೂವ್ಡ್ ಅವೇ. ಆಯ್ತಾ? ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ question. Next ನೋಡಿ, when you say I love her eyes, I love her hair, her nose, her cheeks, her lips, you are using rhetorical device. Rhetorics and prosody very important question ಕೇಳ್ತಾರೆ. ಆಯ್ತಾ? her eyes, her hair, her nose, her cheeks, her lips. ಫಸ್ಟ್ ಆಫ್ ಆಲ್ rhetorical devices ಅಲ್ಲಿ ಏನೇನ್ ಬರುತ್ತೆ ಅಂಡ್ ಅದರ ಎಕ್ಸ್ಪ್ಲನೇಷನ್ ಕೂಡ ಹೇಳ್ತೀನಿ. ಫಸ್ಟ್, ಎನ್ಯುಮರೇಷನ್ ಅಂದ್ರೇನು? ಎನ್ಯುಮರೇಷನ್ ಅಂದ್ರೆ ಲೀಸ್ಟಿಂಗ್ ಔಟ್ ಡೀಟೇಲ್ಸ್ ಅಥವಾ ಪಾರ್ಟ್ಸ್ ಅಥವಾ ಕಾಸಸ್ ಒನ್ ಬೈ ಒನ್.
ಆಯ್ತಾ, ಆಫ್ ದ ಪರ್ಟಿಕ್ಯುಲರ್ ಕಾಂಪೊನೆಂಟ್. ಒಂದು ಕಾಂಪೊನೆಂಟ್ ಇರ್ಬೋದು, ಹ್ಯೂಮನ್ ಬೀಯಿಂಗ್ಸ್ ಇರ್ಬೋದು, ಒಂದು ಆಬ್ಜೆಕ್ಟ್ ಇರ್ಬೋದು, ಅದರ ಏನಂತೀವಿ ಡಿಟೇಲ್ಡ್ ಆಗಿ ಹೇಳುವಂಥದ್ದು, ಅಥವಾ ದ ಪಾರ್ಟ್ಸ್ ಆಗಿ ಹೇಳುವಂಥದ್ದು, ಕಾಸ್ಗಳನ್ನ ಹೇಳುವಂಥದ್ದು ಇನ್ಯೂಮರೇಷನ್ ಅಂತ ಹೇಳ್ತೀವಿ. ಇಲ್ಲಿ ಇದೆ ಅಲ್ವಾ ಹೇಳಿರೋದು, ಒಬ್ರು ಒಂದು ಹುಡುಗಿನ ಐಸ್, ಹೇರ್ಸ್, ಚೀಕ್ಸ್, ನೋಸ್, ಲಿಪ್ಸ್ ಬಗ್ಗೆ ಹೇಳಿದ್ರೆ ಪಾರ್ಟ್ಸ್ಗಳನ್ನ ಡೀಟೇಲ್ ಆಗಿ ಹೇಳಿರುವಂಥದ್ದು. ಸೊ ಹಾಗಾಗಿ ಅದು ಏನಂತಿರುತ್ತೆ, ಎನ್ಯೂಮರೇಷನ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ಆಂಟನಗಾಜ್ ಅಂತ ಹೇಳ್ತೀವಿ. ಆಂಟನಗಾಜ್ ಅಂತಂದ್ರೆ ಪ್ಲೇಸಿಂಗ್ ಕ್ರಿಟಿಸಿಸಮ್, ಆಯ್ತಾ, ಪ್ಲೇಸಿಂಗ್ ಕ್ರಿಟಿಸಿಸಮ್ ಪ್ಲಸ್ ಕಾಂಪ್ಲಿಮೆಂಟ್ ಟುಗೆದರ್. ಕಾಂಪ್ಲಿಮೆಂಟ್ ಟುಗೆದರ್ ಇದನ್ನ ನಾವೇನಂತ ಹೇಳ್ತೀವಿ, ಟು ಲೆಸನ್ ದ ಇಂಪ್ಯಾಕ್ಟ್, ಅದನ್ನ ನಾವೇನಂತ ಹೇಳ್ತೀವಿ, ಆಂಟನಗಾಜ್ ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸಾಂಪಲ್, ದ ಕಾರ್ ಈಸ್ ಅಗ್ಲಿ ಬಟ್ it has a great mileage. ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ನೋಡಿ, ಈಗ ಪ್ಲೇಸಿಂಗ್ ಅ ಕ್ರಿಟಿಸಿಸಮ್ ಆರ್ ಕಾಂಪ್ಲಿಮೆಂಟ್ ಟುಗೆದರ್ ಅಂದ್ರೆ ಕ್ರಿಟಿಸಿಸಮ್ ಮಾಡ್ತೀವಿ, ಕಾಂಪ್ಲಿಮೆಂಟ್ ಕೊಡ್ತೀವಿ. ಈಗ ಎಕ್ಸಾಂಪಲ್ ನೋಡಿ, ಕಾರ್ ಈಸ್ ಅಗ್ಲಿ, ದಿಸ್ ಕಾರ್ ಲುಕ್ಸ್ ಲೈಕ್ ವೆರಿ ಅಗ್ಲಿ, ಆಯ್ತಾ, ತುಂಬಾ ಅಗ್ಲಿಯಾಗಿ ಕಾಣಿಸುತ್ತೆ, ಬಟ್ ಗ್ರೇಟ್ ಮೈಲೇಜ್ ಇದೆ ಅಂತ ಹೇಳೋದು. ಆಯ್ತಾ, ಕ್ರಿಟಿಸಿಸಮು ಇದೆ ಪ್ಲಸ್ ಕಾಂಪ್ಲಿಮೆಂಟ್ಸ್ ಇದೆ. ಇದನ್ನ ಆಂಟನಗಾಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ಯಾರಾಟಾಕ್ಸಿಸ್. ಪ್ಯಾರಾಟಾಕ್ಸಿಸ್ ಮತ್ತೆ ಹೈಪೋಟಾಕ್ಸಿಸ್ ಇದೆಯಲ್ಲ, ಎರಡು ಅಪೋಸಿಟ್. ಇಲ್ಲಿ ಪ್ಯಾರಾಟಾಕ್ಸಿಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಪ್ಲೇಸಿಂಗ್ ಟುಗೆದರ್ ಅಥವಾ ಪ್ಲೇಸಿಂಗ್ clauses together without conjunction. ಆಯ್ತಾ, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಐ ಕೇಮ್, ಐ ಸಾ, ಐ ಕಾಂಕರ್ಡ್. ಆಯ್ತಾ, ಇದನ್ನ ಏನಂತ ಪ್ಯಾರಾಟಾಕ್ಸಿಸ್. ಇಲ್ಲಿ ನಾವು ಯಾವುದು ಕಂಜಂಕ್ಷನ್ ಅನ್ನ ಯೂಸ್, ಕಂಜಂಕ್ಷನ್ ಯಾವ್ಯಾವುದು, ಆ್ಯಂಡ್, ಬಟ್, ಆರ್, ದೇರ್ ಫೋರ್, ಬಿಕಾಸ್, ವಿತ್, ಇವೆಲ್ಲ ಏನಂತ ಹೇಳ್ತೀವಿ ನಾವು ಕಂಜಂಕ್ಷನ್. ಇದನ್ನ ಬಿಟ್ಟು ನಾವೇನ್ ಮಾಡುವಂಥದ್ದು, ಒಂದು ಏನಂತ ಹೇಳ್ತೀವಿ, ಒಂದು ಕ್ಲಾಸಸ್ ಅನ್ನ ರೆಡಿ ಮಾಡೋವಂಥದ್ದು. ಸೊ ಇದನ್ನ ಪ್ಯಾರಾಟಾಕ್ಸಿಸ್. ಹೈಪೋಟಾಕ್ಸಿಸ್ ಅಂದ್ರೇನು, ಪ್ಲೇಸಿಂಗ್ ಕ್ಲಾಸಸ್ ವಿತ್ ಕಂಜಂಕ್ಷನ್. ಆಯ್ತಾ, ಈಗ ಎಕ್ಸಾಂಪಲ್ ನೋಡಿ, ಐ ವೆಂಟ್ ಟು ದಿ ಸ್ಟೋರ್ because I needed a milk. ಓಕೆ, ಸೊ ನನಗೆ ಮಿಲ್ಕ್ ಬೇಕು, ಹಾಗಾಗಿ ನಾನು ಎಲ್ಲಿ ಹೋದೆ, ನಾನು ಸ್ಟೋರ್ಗೆ ಹೋದೆ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು, ಕಂಜಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ, ಬಿಕಾಸ್ ಇಸ್ ಕಂಜಂಕ್ಷನ್ ಅಲ್ವಾ, ಅಲ್ಲಿ ಯೂಸ್ ಮಾಡ್ತೀವಿ. ಇದು ಪ್ಯಾರಾಟಾಕ್ಸಿಸ್ ಮತ್ತು ಹೈಪೋಟಾಕ್ಸಿಸ್ ಎರಡು ಅಪೋಸಿಟ್ ಇನ್ ನೇಚರ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ವಿತ್ ಬೇಕನ್ ದ ಎಸ್ಸೆ ಫಾರ್ಮ್ ಈಸ್, ಎಸ್ಸೆ ಫಾರ್ಮ್ ಈಸ್ ಅಫೋರಿಸ್ಟಿಕ್ ಅಂತ ಹೇಳ್ತೀವಿ. ಅಫೋರಿಸ್ಟಿಕ್ ಅಂತಂದ್ರೇನು, ಅಫೋರಿಸ್ಟಿಕ್ ಅಂತಂದ್ರೆ ಬೇಸಿಕಲಿ ಶಾರ್ಟ್, ಕ್ರಿಸ್ಪ್ ಅಂಡ್ ಪಂಚಿ ಲೈನ್ ಅಂತ ಹೇಳ್ತೀವಿ. ಪಂಚಿ ಲೈನ್ ಟು ಸ್ಟೇಟ್ ಜನರಲ್ ಟ್ರುತ್ ಅನ್ನ ಹೇಳೋದಕ್ಕೆ ನಾವೇನ್ ಮಾಡ್ತೀವಿ, ಸತ್ಯ ಹೇಳೋದಕ್ಕೆ ಒಂದು ಶಾರ್ಟ್ ಆಗಿರೋದು, ಕ್ರಿಸ್ಪ್ ಆಗಿರೋಂಥ ಪಂಚಿಂಗ್ ಲೈನ್ ಅನ್ನ ಯೂಸ್ ಮಾಡೋದನ್ನ ನಾವೇನಂತ ಹೇಳ್ತೀವಿ, ಅಫೋರಿಸ್ಟಿಕ್ ಸ್ಟೈಲ್ ಅಂತ ಹೇಳ್ತೀವಿ. ಬೇಕನ್ ಅವರ ಎಸ್ಸೆಯಲ್ಲಿ ಅದನ್ನೇ ಯೂಸ್ ಮಾಡಿರೋಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಮಿಲ್ಟನ್ ಇಂಟ್ರೊಡ್ಯೂಸ್ ಸತನ್ ಅಂಡ್ ಫಾಲನ್ ಏಂಜಲ್ಸ್ ಇನ್ ದ ಬುಕ್ 1 ಆಫ್ ಪ್ಯಾರಡೈಸ್ ಲಾಸ್ಟ್. 2 ಆಫ್ ದ ಚೀಫ್ ಡೆವಿಲ್ಸ್ ರೀಅಪಿಯರ್ ಇನ್ ಬುಕ್ 2 ಸೊ ಹೂ ಆರ್ ದೇ? ಆಯ್ತಾ, ಇಲ್ಲಿ ಹೇಳ್ತಾರೆ, ಈಗ ಫಾಲನ್ ಏಂಜಲ್ಸ್ ಇದಾರಲ್ಲ, ಇವರೆಲ್ಲ ಇರ್ತಾರೆ, ಮೆಲೋಶ್ ಇದಾರೆ, ಕ್ಲಿಮಾಸ್ ಇರ್ಬೋದು, ಬಿಲೇಲ್ ಇರ್ಬೋದು, ತಿಮೋಸ್ ಇರ್ಬೋದು, ಇವರೆಲ್ಲ ಇರ್ತಾರೆ, ಸತನ್ ಇರ್ಬೋದು, ಇವರೆಲ್ಲರೂ ಇರ್ತಾರೆ. ಇವರೆಲ್ಲ ಏನು ಅಂತಂದ್ರೆ ಫಾಲನ್ ಏಂಜಲ್ಸ್. ಅವ್ರು ಬುಕ್ 1 ಇರ್ತಾರೆ, ಬಟ್ ಇನ್ನು ಅದರಲ್ಲಿ ಇಷ್ಟು ಜನರಲ್ಲಿ ಇಬ್ರು ಇದಾರಲ್ಲ, ಅವರು ಬುಕ್ 2 ಕೂಡ ಅಪಿಯರ್ ಆಗಿದ್ದಾರೆ. ಯಾರು ಅಂತ ಕೇಳ್ತಿರೋದು, ದಟ್ಸ್ ನನ್ ಅದರ್ ದ್ಯಾನ್ ಮಲೋಚ್ ಅಂಡ್ ಬಿಲೇಲ್ ಅಂತ ಹೇಳ್ತೀವಿ. ಮಲೋಚ್ ಏನ್ ಮಾಡ್ತಾರೆ ಅಂದ್ರೆ, ಇವರು ಹೇಳ್ತಾರೆ ಬುಕ್ 2 ಅಲ್ಲಿ ಡಿಬೇಟ್ ಮಾಡ್ತಾ ಹೇಳ್ತಾರೆ, ಅಡ್ವೊಕೇಟಿಂಗ್ ಫಾರ್ ಓಪನ್ ವಾರ್ ಅಗೇನ್ಸ್ಟ್ ಹೆವನ್. ಅವ್ರು ಹೇಳ್ತಾರೆ, ಸೊ ನಾವೀಗ ಹೆಂಗಿದ್ರು ನಮ್ಮನ್ನ ಏನ್ ಮಾಡಿದ್ರೆ ಹೆಲ್ಲಿಗೆ ಕಳಿಸ್ಬಿಟ್ಟಿದ್ದಾರೆ ಗಾಡ್ ಅಲ್ವಾ, ನಾವೇನ್ ಮಾಡೋಣ, ಗಾಡ್ ವಿರುದ್ಧ ನಾವೇನ್ ಮಾಡೋಣ, ಯುದ್ಧ ಮಾಡ್ಬಿಡೋಣ ಅಂತ ಮಲೋಚ್ ಹೇಳ್ತಾರೆ. ಬಟ್ ಬಿಲೇಲ್ ಕಂಪ್ಲೀಟ್ ಅಪೋಸಿಟ್ ಟು ಮೆಲೋಚ್. ಬಿಲೇಲ್ ಹೇಳ್ತಾರೆ, ಸೊ ಒಂದ್ ಏನ್ ಮಾಡೋಣ, ವಿ ಹ್ಯಾವ್ ಟು ಬ್ರಿಂಗ್ಸ್ ಪೀಸ್. ಆಯ್ತಾ, ಸೊ ನಾವು ಪೀಸ್ ತರೋಣ, ಅಂದ್ರೆ ಶಾಂತಿ ಕಾಪಾಡೋಣ ಥ್ರೂ ಸಬ್ಮಿಷನ್. ಓಕೆ, ಸಬ್ಮಿಷನ್ ಆಸ್ ಎ ಫಿಯರ್ಸ್ ಆಫ್ ಫರ್ದರ್ ಪನಿಷ್ಮೆಂಟ್. ಯಾಕಂದ್ರೆ ಅವ್ರಿಗೆ ಪನಿಷ್ಮೆಂಟ್ ಸಿಗುತ್ತೆ ಅಂತ ಹೆದರಿಕೆ ಇದೆ, ಗಾಡ್ ಇಂದ ಪನಿಷ್ಮೆಂಟ್ ಸಿಗುತ್ತೆ. ಸೊ ಹಾಗಾಗಿ ಅದ್ರ ಬದಲಿಗೆ ನಾವು ವಾಪಸ್ ಹೋಗಿ ಏನ್ ಮಾಡೋಣ, ಸಬ್ಮಿಟ್ ಆಗ್ಬಿಡೋಣ, ದೇವ್ರಿಗೆ ಸಬ್ಮಿಷನ್ ಆಗ್ಬಿಡೋಣ, ವಾಪಸ್ ಹೆವನಿಗೆ ಹೋಗ್ಬಿಡೋಣ ಅಂತ ಹೇಳ್ತಾರೆ. ಅಂಡ್ ಈಸ್ ಆರ್ಗ್ಯೂಯಿಂಗ್ ಫಾರ್ ಇಗ್ನೋಬಲ್ ಈಸ್ ಅಂತ ಇದೆ. ಇಗ್ನೋಬಲ್ ಈಸ್ ಅಂತಂದ್ರೇನು,
ನಾವು ಅಜ್ಞಾನದಲ್ಲಿ ಏನೋ ಕೆಟ್ಟದ್ ಮಾಡಿ ಬಂದ್ಬಿಟ್ಟಿದೀವಿ, ಹೆಲ್ಲಿಗೆ ಏನೋ ತಿಳಿದೆ ಮಾಡಿ ಬಂದ್ಬಿಟ್ಟಿದೀವಿ, ಸೊ ವಾಪಸ್ ಹೋಗ್ಬಿಡೋಣ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಬೇಸಿಕಲಿ 1 and 3 ಆರ್ ಆನ್ಸರ್. ಅಂಡ್ ಚಾಸರ್ ಡಿಸ್ಕ್ರೈಬ್ಸ್ ದ ಫೇರರ್ ಆಸ್ ಅ ನೋಬಲ್ ಪಿಲ್ಲರ್ ಆಫ್ ಆರ್ಡರ್ ಹಿ ಈಸ್ ಯೂಸಿಂಗ್. ಫೇರರ್ ಬೇಸಿಕಲಿ, ಫೇರರ್ ಹೆಸರೇನು ಹರ್ಬರ್ಟ್. ಇವ್ರು ಏನ್ ಮಾಡ್ತಾರೆ, ನೋಬಲ್ ಪರ್ಸನ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಫುಲ್ಲಿ ಕರಪ್ಟ್ ಆಯ್ತಾ, ತುಂಬಾ ಕರಪ್ಟ್. ಬೇರೆಯವ್ರ ಹತ್ರ ದುಡ್ಡು ತಗೊಳ್ಳೋದು, ಅಂದ್ರೆ ಏನಾದ್ರು ಒಂದು ಕೆಲಸ ಆಗ್ಬೇಕು ಅಂದ್ರೆ ಹಣ ತಗೊಂಡೆ ಏನ್ ಮಾಡೋದು ಆ ಕೆಲಸ ಮಾಡ್ಕೊಡೋದು, ಇನ್ಸ್ಟೆಡ್ ಆಫ್ ಹೆಲ್ಪಿಂಗ್ ದ ಪುವರರ್ ಅಥವಾ ಸಿಕ್ ಒನ್. ಅವರಿಗೆ ಹೆಲ್ಪ್ ಮಾಡೋದ್ ಬಂದಿಗೆ ಬರೀ ದುಡ್ಡು ಮಾಡೋದು ಒಂದೇ ಕೆಲಸ. ಸೊ ಅವ್ರನ್ನ ಏನಂತ ಹೇಳಿದ್ರೆ ನೋಬಲ್, ತುಂಬಾ ನೋಬಲ್ ಪರ್ಸನ್, ಬಟ್ ಮಾಡೋದೆಲ್ಲ ಕೆಟ್ಟ ಕೆಲಸ ಅಂತ. ಸೊ ವಾಟ್ ಈಸ್ ದ ಏನಂತ ಹೇಳ್ತೀವಿ, ಈಸ್ ಯೂಸಿಂಗ್ ಐರನಿ. ಅವ್ರು ಏನ್ ಯೂಸ್ ಮಾಡ್ತಾರೆ, ಐರನಿಯನ್ನ, ಅಂದ್ರೆ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾ ಹೋಗ್ತಾರೆ. ಸಿಮಿಲಿ ಅಂತಂದ್ರೇನು, ಆಸ್ ಮತ್ತೆ ಲೈಕ್ ಅನ್ನ ಯೂಸ್ ಮಾಡ್ತೀವಿ ಟು ಕಂಪೇರ್ ಅಲ್ವಾ, ಅದನ್ನ. ಅಂಡರ್ ಸ್ಟೇಟ್ಮೆಂಟ್ ಅಂದ್ರೇನು, ಮೇಕ್ಸ್ ಎ ಮೇಜರ್ ಸಿಚುವೇಶನ್ ಸೀಮ್ಸ್ ಸ್ಮಾಲ್ ಅಥವಾ ಮೈನರ್. ಅಂದ್ರೆ ದೊಡ್ಡದೊಂದು ಇನ್ಸಿಡೆಂಟ್ ಆಗಿರತ್ತೆ, ಮೇಜರ್ ಇನ್ಸಿಡೆಂಟ್ ಆಗಿರತ್ತೆ, ಬಟ್ ನಾವೇನ್ ಮಾಡ್ತೀವಿ ತುಂಬಾ ಮೈನರ್ ಆಗಿ ತೋರಿಸುವಂಥದ್ದು. ಎಕ್ಸಾಂಪಲ್ ನೋಡಿ, ಆಫ್ಟರ್ wrecking a car there is a little scratch. ಆಯ್ತಾ, ಅವ್ರು ಹೇಳ್ತಾರೆ, ಸೊ ಕಾರ್ ಆಕ್ಸಿಡೆಂಟ್ ಆದ್ಮೇಲೆ ಏನಾಯ್ತು, ಮೇಜರ್ ಇಶ್ಯೂ, ಅದು ಆಕ್ಸಿಡೆಂಟ್ ಆಗಿರೋದು ಮೇಜರ್ ಇಶ್ಯೂ, ಬಟ್ ಸ್ಮಾಲ್ ಆಗಿ ಸ್ಕ್ರಾಚ್ ಆಯ್ತು ಅಂತ ಹೇಳಿದ್ರು, ಮೈನರ್ ಆಗಿ ಹೇಳೋವಂಥದ್ದು ಅದನ್ನ. ಸೊ ನೆಕ್ಸ್ಟ್ ಪರ್ಸೋನಿಫಿಕೇಶನ್ ಅಂದ್ರೇನು, ಗಿವ್ಸ್ ಹ್ಯೂಮನ್ ಕ್ವಾಲಿಟಿ ಟು ಇನ್ಹ್ಯೂಮನ್ ಅಥವಾ ನಾನ್ ಹ್ಯೂಮನ್ ಥಿಂಗ್ಸ್ ಅಂತ ಹೇಳ್ತೀವಿ. ನಾನ್ ಹ್ಯೂಮನ್ ಥಿಂಗ್ಸ್ಗೆ ನಾವು ಹ್ಯೂಮನ್ ಕ್ವಾಲಿಟಿನ ಹೇಳುವಂಥದ್ದು. ಎಕ್ಸಾಂಪಲ್ ನೋಡಿ, ಅಪಾರ್ಚುನಿಟೀಸ್ knocked the door. ನೋಡಿ, ವೆರಿ ಗುಡ್ ಎಕ್ಸಾಂಪಲ್ ಫಾರ್ ದಿಸ್. ಅಪಾರ್ಚುನಿಟಿ knocked the door. ಅಪಾರ್ಚುನಿಟಿ ಯಾವತ್ತೂ ನಾಕ್ ಮಾಡಲ್ಲ, ಇಟ್ ಡಸಂಟ್ ಹ್ಯಾವ್ ಎನಿ ಹ್ಯಾಂಡ್ಸ್ ಅಂತ ಹೇಳ್ಬೋದು. ಬಟ್ ಏನ್ ಮಾಡ್ತೀವಿ ಅಂದ್ರೆ ಹ್ಯೂಮನ್ ಕ್ವಾಲಿಟಿಯನ್ನ ನಾನ್ ಹ್ಯೂಮನ್ ಥಿಂಗ್ಸ್ಗೆ ಯೂಸ್ ಮಾಡೋಂಥದ್ದು. ಸೊ ಅದನ್ನ ಪರ್ಸಾನಿಫಿಕೇಶನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, irony is the answer. Next, John Osborne's look back in anger is an example of very easy kitchen sink drama ಅಂತ ಹೇಳ್ತೀವಿ. ಕಿಚನ್ ಸಿಂಕ್ ಡ್ರಾಮಾ ಬೇಸಿಕಲಿ ಲುಕ್ ಬ್ಯಾಕ್ ಇನ್ ಆಂಗರ್ ಪಬ್ಲಿಷ್ಡ್ ಇನ್ ದ ಇಯರ್ 1956. ಇಟ್ಸ್ ಅ ಪ್ಲೇ. ಇಲ್ಲಿ ಏನಾಗುತ್ತೆ, ಕಿಚನ್ ಸಿಂಕ್ ಡ್ರಾಮಾ ಅಂತಂದ್ರೆ ಏನು, ಬೇಸಿಕಲಿ ಡಿಸ್ಇಲ್ಯೂಷನ್ಡ್ ವರ್ಕಿಂಗ್ ಕ್ಲಾಸ್ ಆಂಗ್ರಿ ಯಂಗ್ ಮ್ಯಾನ್ ಡ್ಯೂರಿಂಗ್ ದ ಪೋಸ್ಟ್ ವಾರ್ ಬ್ರಿಟನ್ ಅವರ ಬಗ್ಗೆ ಹೇಳ್ತಾರೆ. ಡಿಸ್ಇಲ್ಯೂಷನ್ಡ್, ಅವ್ರು ಫುಲ್ ಡಿಸ್ಇಲ್ಯೂಷನ್ಡ್, ಅವ್ರಿಗೆ ಏನೋ ಬೇರೆ ತರ ಕಲ್ಪನೆಗಳಿರ್ತವೆ. ವರ್ಕಿಂಗ್ ಕ್ಲಾಸ್ ಅವರಿಗೆ ಅಂದ್ರೆ ಆದಾಯ ಬರ್ತಾ ಇರಲ್ಲ, ಅಷ್ಟು ಒಳ್ಳೆ ಇನ್ಕಮ್ ಇರಲ್ಲ, ಬಟ್ ಅವ್ರಿಗೆ ಅನ್ಸುತ್ತೆ ನಾನು ತುಂಬಾ ಅಂದ್ರೆ ಗುಡ್ ಲೈಫ್ ಅನ್ನ ಲೀಡ್ ಮಾಡ್ಬೇಕು ಅಂತ, ಬಟ್ ಅವರ ಇನ್ಕಮ್ ಏನ್ ಮಾಡುತ್ತೆ ಅದಕ್ಕೆ ಸಹಕರಿಸ್ತಾ ಇರಲ್ಲ. ಸೊ ಆ ಡಿಸ್ಇಲ್ಯೂಷನ್ಮೆಂಟ್ ಅಲ್ಲಿ ಬದುಕ್ತಾ ಇರ್ತಾರೆ. ಅವ್ರನ್ನ ನಾವು ಏನಂತ ಹೇಳ್ತೀವಿ, ಆಂಗ್ರಿ ಯಂಗ್ ಮ್ಯಾನ್ ಅಥವಾ ಕಿಚನ್ ಸಿಂಕ್ ಡ್ರಾಮಾ ಅದ್ರಲ್ಲಿ ಬರುತ್ತೆ. ಇಟ್ ಈಸ್ ದ ಪ್ಲೇ ಎಕ್ಸ್ಪೆಷಲಿ ಸೆಟ್ಟಿಂಗ್ ಇನ್ ಡೊಮ್ಯಾಸ್ಟಿಕ್ ಸ್ಪೇಸಸ್. ಅಂದ್ರೆ ಈಗ ನಾವೇನ್ ಹೇಳ್ತೀವಿ ಅಂತಂದ್ರೆ ಒನ್ ರೂಮ್ ಫ್ಲಾಟ್ ಅಲ್ಲಿ ನಡೆಯುವಂಥದ್ದು. ಆಲ್ಮೋಸ್ಟ್ ಕಿಚನ್ ಮತ್ತೆ ಒಂದು ಹಾಲ್ ಅಲ್ಲಿ ಕಮ್ಯುನಿಕೇಶನ್ ನಡೀತಾ ಇರುತ್ತೆ. ಆಯ್ತಾ, ನೆಕ್ಸ್ಟ್ ಕ್ಲಾಸ್ ಕಾನ್ಫ್ಲಿಕ್ಟ್ ಮತ್ತೆ ಇಮೋಷನಲ್ ಫ್ರಸ್ಟ್ರೇಷನ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ದಿಸ್ ಪರ್ಟಿಕ್ಯುಲರ್ ಕಿಚನ್ ಸಿಂಕ್ ಡ್ರಾಮಾ ಫಸ್ಟ್ ಕಾಯಿಂಡ್ ಬೈ, ಇಟ್ಸ್ ವೆರಿ ಇಂಪಾರ್ಟೆಂಟ್, ಕೇಳಿದರೆ, ಕಾಯಿಂಡ್ ಬೈ ಡೇವಿಡ್ ಸಿಲ್ವೆಸ್ಟರ್ in the year 1954 while he was describing the painter who paints ಏನ್ ಮಾಡ್ತಾರೆ, ಒಂದು ಸೀನ್ ಅನ್ನ ಅಂದ್ರೆ ಡೊಮ್ಯಾಸ್ಟಿಕ್ ಸೀನ್ ಅನ್ನ ತುಂಬಾ ಡಾರ್ಕ್ ಮತ್ತೆ ಸಾಂಬರ್ ಆಗಿ ಅದನ್ನು ಪೇಂಟ್ ಮಾಡಿದ್ದಾರೆ. ಅದನ್ನ ಹೇಳೋಂತ ಟೈಮಲ್ಲಿ ಕಿಚನ್ ಸಿಂಕ್ ಅನ್ನೋದನ್ನ ಯೂಸ್ ಮಾಡಿದ್ದಾರೆ. ಆಯ್ತಾ, ಸೊ ಹಾಗಾಗಿ ಇದನ್ನ ಫಸ್ಟ್ ಕಾಯಿನ್ ಮಾಡಿದ್ ಯಾರು, ಡೇವಿಡ್ ಸಿಲ್ವೆಸ್ಟರ್. ಯಾರ್ಯಾರು ಬರ್ತಾರೆ ಕಿಚನ್ ಸಿಂಕ್ ಡ್ರಾಮಾದಲ್ಲಿ, ಒಂದು ಜಾನ್ ಆಸ್ಬಾರ್ನ್, ಇನ್ನೊಂದು ಶೆಲೆಟ್ ಡೆಲನೆ, ಇನ್ನೊಂದು ಆರ್ನಾಲ್ಡ್ ವೆಸ್ಕರ್, ಓಕೆ, ನೆಕ್ಸ್ಟ್ ಅಲನ್ ಸಿಲಿಟೋ, ಇನ್ನೊಂದು ಜಾನ್ ಬ್ರೈನ್. ಓಕೆ, ಇದರಲ್ಲಿ ಇನ್ನು ಗೊತ್ತಿರೋ ಡ್ರಾಯಿಂಗ್ ರೂಮ್ ಕಾಮಿಡಿ ಅಂದ್ರೇನು, ಅಬ್ಸರ್ವ್ ಡ್ರಾಮಾ ಅಂದ್ರೇನು, ಮೆಲೋ ಡ್ರಾಮಾ ಅಂದ್ರೇನು, ಒನ್ ಲೈನ್ ಏನು ಅಂತ ಹೇಳ್ತೀವಿ, ಒನ್ ಲೈನ್ ಎಕ್ಸ್ಪ್ಲನೇಷನ್ ಬರ್ಕೊಂಡು ಆಮೇಲೆ ಅದ್ರಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದನ್ನ ಲೀಸ್ಟ್ ಮಾಡ್ಕೊಳ್ಳಿ. ಆಯ್ತಾ, ನೆಕ್ಸ್ಟ್ ನೋಡಿ, ಜಾನ್ ಸಕ್ಲಿಂಗ್ ಬಿಲಾಂಗ್ಸ್ ಟು ದ ಗ್ರೂಪ್ ಆಫ್ ಕೆವೇಲಿಯರ್ ಪೋಯಟ್ಸ್ ಅಂತ ಹೇಳ್ತೀವಿ. ದೇ ಆರ್ ದ ಫಾಲೋವರ್ ಆಫ್ ಚಾರ್ಲ್ಸ್ ದ ಫಸ್ಟ್ ಅಂತ ಹೇಳ್ಬೋದು. ಡ್ಯೂರಿಂಗ್
1625 to 1649. ಯಾರ್ಯಾರು ಬರ್ತಾರೆ ಇದರಲ್ಲಿ? ಒಂದು ರಿಚರ್ಡ್ ಲವ್ಲೇಸ್, ಥಾಮಸ್ ಕ್ಯಾರಿವ್, ಇನ್ನೊಂದು ಜಾನ್ ಸಕ್ಲಿಂಗ್, ಇನ್ನೊಬ್ರು ಯಾರು ಎಡ್ವರ್ಡ್ ವ್ಯಾಲರ್, ಇನ್ನೊಬ್ರು ರಾಬರ್ಟ್ ಹೆರಿಕ್. ಆಯ್ತಾ? ಸೊ ಇದು ನೆನ್ಪಿಟ್ಕೊಳ್ಳಿ. ಮೆಟಾಫಿಸಿಕಲ್ ಯಾರು ಬರ್ತಾರೆ, ನಿಯೋ ಕ್ಲಾಸಿಕಲ್ ಯಾರು ಬರ್ತಾರೆ, ರಿಲಿಜಿಯಸ್ ಪಾಯಿಟ್ಸ್ ಯಾರು ಅಂತ ಲೀಸ್ಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನೋಡಿ 9th one. ಸರ್ ಥಾಮಸ್ ಮೋರ್ ಕ್ರಿಯೇಟ್ಸ್ ಅ ಕ್ಯಾರೆಕ್ಟರ್ who is a traveler into whose mouth the account of Utopia is put. It's very important. And ನಿಮ್ಗೆ ಗೊತ್ತಿದೆ ರಾಫೆಲ್ ಹೈಕ್ಲೌಡಿ ಅಲ್ವಾ? he is a traveler. Next ನೋಡೋಣ. Which one of Brecht's works was intended to lampoon the conventional sentimental musical, but the public lapped up the work's sentiment but missed the humor? Which was that? That is none other than Three Penny Opera, performed in the year 1928. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ Bertolt Brecht ಏನ್ ಮಾಡ್ತಾರೆ, he has written this particular drama along with the musical composer called Kurt Weill. ಇದು ಕೇಳಿದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. Bertolt Brecht ಮತ್ತೆ ಕರ್ಟ್ ವೇಲ್ ಜೊತೆ ಸೇರಿ ಬರ್ದಿರೋಂಥ ವರ್ಕ್ ತ್ರೀ ಪೆನ್ನಿ ಒಪೇರಾ. ಹಿ ಈಸ್ ಅ ಕಂಪೋಸರ್. ಆಯ್ತಾ? ಹಿ ಈಸ್ ಅ ಮ್ಯೂಸಿಕಲ್ ಕಂಪೋಸರ್. ಇಲ್ಲಿ ಹಿ ಯೂಸ್ಡ್ ದ ಸಿಗ್ನೇಚರ್ ದಟ್ ಈಸ್ ಕಾಲ್ಡ್ ಏಲಿಯನೇಷನ್ ಇಫೆಕ್ಟ್. ಆಯ್ತಾ? ಅದು ನಾವು ಏನಂತ ಹೇಳ್ತೀವಿ? ವರ್ಫ್ರಮ್ ಡಂಗ್ ಇಫೆಕ್ಟ್ ಅಂತ ಹೇಳ್ತೀವಿ. ಇಲ್ಲಿ ಏನ್ ಮಾಡ್ತಾರೆ, ಎನ್ಕರೇಜಿಂಗ್ ದ ಆಡಿಯನ್ಸ್ ಟು ಕ್ರಿಟಿಕಲಿ ಅನಲೈಸಿಂಗ್ ದ ಕ್ಯಾಪಿಟಲಿಸ್ಟ್ ಕರಪ್ಷನ್ ಇನ್ಸ್ಟೆಡ್ ಆಫ್ ಇಮೋಷನಲಿ ಅಟ್ಯಾಚ್ಡ್. ಆಯ್ತಾ? ಒಂದು ವಿಷಯನ ಹೇಳಕ್ ಹೋಗ್ತಾರೆ, ಕರಪ್ಷನ್ ಬಗ್ಗೆ ಹೇಳ್ತಿದ್ದಾರೆ ಅಂತಂದ್ರೆ ಕ್ರಿಟಿಕಲಿ ಅನಲೈಸ್ ಮಾಡೋದಕ್ಕೆ ಹೇಳ್ತಾರೆ, ಇಮೋಷನ್ ಅನ್ನ ಕ್ರಿಯೇಟ್ ಮಾಡಲ್ಲ. ಅವರು ಸ್ಟೇಜ್ ಮೇಲೆ ಇಮೋಷನ್ ನ ಕ್ರಿಯೇಟ್ ಮಾಡೋದೇ ಇಲ್ಲ. ಆಡಿಯನ್ಸಿಗೆ ಆ ಒಂದು ಡ್ರಾಮಾ ನೋಡಿದ್ಮೇಲೆ ಕಣ್ಣೀರ್ ಬರೋದು ಅವೆಲ್ಲ ಏನೂ ಆಗಲ್ಲ. ಕ್ರಿಟಿಕಲಿ ಅನಲೈಸ್ ಮಾಡಿ ಅಂತ ಹೇಳಿ ಸೂಚನೆ ಕೊಡ್ತಾ ಹೋಗ್ತಾರೆ. ಸೊ ಅದನ್ನ ಏನಂತ ಹೇಳ್ತೀವಿ? ಏಲಿಯನೇಷನ್ ಇಫೆಕ್ಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವಿ ಕ್ಯಾನ್ ಸಿ ಇನ್ ತ್ರೀ ಪೆನ್ನಿ ಒಪೇರಾ. ಓಕೆ, ಲಾಸ್ಟ್ ಕ್ವೆಶನ್ ಇದು. ಸೊ ಲಾಸ್ಟ್ ಕ್ವೆಶನ್ ನಾವು ಸಾಲ್ವ್ ಮಾಡಿದ್ದೀನಿ. ಸೊ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ 10 minutes 10 PYQs ಜೊತೆ ಮತ್ತೆ ಬರ್ತೀನಿ. ಸೊ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್. ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ಎಲ್ಲ PDF ಅನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಇನ್ನು ಸ್ವಲ್ಪ ಟೈಮ್ ಅಷ್ಟೇ ಇರೋದು. MCQs ಮತ್ತೆ PYQs ಅನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಈಗ ನೀವು ಯಾವುದೋ ಬುಕ್ಸ್ ಅನ್ನ ಓದ್ತೀನಿ ಅಥವಾ ನಾನು ಯಾವುದೋ ಬುಕ್ಸ್ ಮಾತ್ರ ಅಂದ್ರೆ ಲೈಕ್ ಬ್ರಿಟಿಷ್ ಲಿಟ್ರೇಚರ್ ಇರ್ಬೋದು, ಅಮೆರಿಕನ್ ಲಿಟ್ರೇಚರ್ ಬುಕ್ಸ್ ಅನ್ನ ಓದೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಟೈಮ್ ಇಲ್ಲ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ MCQs ಅನ್ನ ಮತ್ತೆ PYQ ನ, ವೆಲ್ ಆ್ಯಂಡ್ ಗುಡ್. ಆಯ್ತಾ? ಸೊ ಏನ್ ಮಾಡ್ಬೇಕು, ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ until then, take care. Bye bye.